ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ನಮಗೆ ಸಾಕಷ್ಟು ಜನ ಕರ್ನಾಟಕ ಭವನ್ ರೂಮ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೇಳ್ತಿದ್ರು. ಈ ರೂಮ್ಸ್ನ ಆನ್ಲೈನಲ್ಲಿ ಯಾವಾಗ ರಿಲೀಸ್ ಮಾಡ್ತಾರೆ, ಇದನ್ನು ಯಾವ ರೀತಿಯಾಗಿ ಬುಕ್ ಮಾಡ್ಕೋಬೇಕು, ಇದರಲ್ಲಿ ಎಷ್ಟು ವೆರೈಟಿ ಆಫ್ ರೂಮ್ಸ್ ಇರುತ್ತೆ, ಇದೆಲ್ಲ ಇನ್ಫಾರ್ಮೇಷನ್ನ ಕೇಳ್ತಿದ್ರು. ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಭವನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ತುಂಬ ಜನಕ್ಕೆ ತಿರುಮಲದಲ್ಲಿ ಸುಲಭವಾಗಿ ದರ್ಶನದ ಟಿಕೆಟ್ ಬುಕ್ ಆಗಿಬಿಡುತ್ತೆ. ಅದಾದಮೇಲೆ ಅಕೊಮಡೇಷನ್ ಬುಕ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಜನ ಟ್ರೈ ಮಾಡ್ತಾರೆ. ಆದರೆ ತುಂಬ ಜನಕ್ಕೆ ಆನ್ಲೈನಲ್ಲಿ TTD ರೂಮ್ಸ್ ಬುಕ್ ಆಗೋದಿಲ್ಲ, ಯಾಕೆಂದರೆ ಅದು ತುಂಬಾ ಫಾಸ್ಟಾಗಿ ಖಾಲಿ ಆಗುತ್ತೆ. ಅದ್ರ ಜೊತೆಗೆ ಯಾರ ಹತ್ರ ಆನ್ಲೈನ್ ದರ್ಶನದ ಟಿಕೆಟ್ಸ್ ಇರುತ್ತೆ ಅವ್ರು ಮಾತ್ರ ತಿರುಮಲದಲ್ಲಿ ಅಂದರೆ ಬೆಟ್ಟದ ಮೇಲ್ಗಡೆ ರೂಮ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರುತ್ತೆ ಅಷ್ಟೇ. ಯಾರ ಹತ್ರ ದರ್ಶನದ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿರಲ್ಲ ಅವ್ರಿಗೆ ತಿರುಮಲದಲ್ಲಿ ರೂಮ್ಸ್ ಬುಕ್ ಮಾಡ್ಕೊಳ್ಳುವ ಆಪ್ಷನ್ TTD ಅವರು ಅಲೋ ಮಾಡಿಲ್ಲ. ಸೊ ಇಂಥವರಿಗೆಲ್ಲ ನಿಮ್ಗೇನಾದರೂ ಇನ್ನೂ ಕೂಡ ತಿರುಮಲದಲ್ಲಿ ರೂಮ್ಸ್ ಬೇಕು, ಈಗ ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಿಗೆ ನೀವೇನಾದರೂ ತಿರುಮಲಕ್ಕೆ ಹೋಗ್ತಿದ್ದೀರಾ ಮತ್ತು ನಿಮಗೆ ಅಲ್ಲಿ ರೂಮ್ಸ್ ಬೇಕು ಅಂದರೆ ನೀವು ತಿರುಮಲದಲ್ಲಿರುವ ಕರ್ನಾಟಕ ಭವನ್ ರೂಮ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಆದರೆ ಈ ಒಂದು ಕರ್ನಾಟಕ ಭವನ್ ರೂಮ್ಸ್ ನಮಗೆ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ನಮಗೆ TTD ರೂಮ್ಸ್ ಆದರೆ ಕೇವಲ ನಮಗೆ 50 ರೂಪೀಸ್, 100 ರೂಪೀಸ್ ಮತ್ತು 1000 ರೂಪೀಸಲ್ಲಿ ನಮಗೆ TTD ರೂಮ್ಸ್ ಬಂದುಬಿಡುತ್ತೆ. ನೀವು ಒಂದು ರೂಮ್ ಬುಕ್ ಮಾಡಿಕೊಂಡ್ರು, ಇವಾಗ 100 ರೂಪೀಸ್ ರೂಮ್ ಬುಕ್ ಮಾಡಿಕೊಂಡ್ರು ಕೂಡ ನೀವು ಆರಾಮಾಗಿ 4 ರಿಂದ 5 ಜನ ಒಂದೇ ರೂಮಲ್ಲಿ ಇರ್ಬೋದಾಗಿರುತ್ತೆ. ಆದರೆ ಈ ಒಂದು ಕರ್ನಾಟಕ ಭವನ್ ರೂಮ್ಸ್ನ ನಾವು ಬುಕ್ ಮಾಡಿಕೊಂಡ್ರೆ ಕೇವಲ ಇಬ್ಬರಿಗೆ ಮಾತ್ರ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ನಮಗೆ ಕೆಲವು ದಿನಗಳ ಹಿಂದೆಯಿಂದ ತುಂಬಾ ಮೆಸೇಜಸ್ ಬರ್ತಿತ್ತು ಕರ್ನಾಟಕ ಭವನ್ ರೂಮ್ಸ್ ಬಗ್ಗೆ. ಯಾಕೆಂದರೆ ಕರ್ನಾಟಕ ಭವನ್ ರೂಮ್ಸ್ನ ಆನ್ಲೈನಲ್ಲಿ ರಿಲೀಸ್ ಮಾಡಿರಲಿಲ್ಲ, ಬ್ಲಾಕ್ ಮಾಡಿದ್ರು. ಈಗ ಪ್ರಸ್ತುತ ನಮಗೆ ಕರ್ನಾಟಕ ಭವನ್ ರೂಮ್ಸ್ನ ಆನ್ಲೈನಲ್ಲಿ ರಿಲೀಸ್ ಮಾಡಿದ್ದಾರೆ. ಇದು ನಮಗೆ ಜೂನ್ ತಿಂಗಳಿಗೆ ರಿಲೀಸ್ ಆಗಿದೆ. ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ಈಗ ಆನ್ಲೈನಲ್ಲಿ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ 4 ಕ್ಯಾಟಗರಿಯ ರೂಮ್ಸ್ ಇರುತ್ತೆ. ಒಂದು ಐಹೊಳೆ ಬ್ಲಾಕ್ non-AC ರೂಮ್, ಇನ್ನೊಂದು ಹಂಪಿ ಬ್ಲಾಕ್ AC ಸ್ಯೂಟ್ 1, ಇನ್ನೊಂದು ಹಂಪಿ ಬ್ಲಾಕ್ AC ಸ್ಯೂಟ್ 2, ಇನ್ನೊಂದು ಹಂಪಿ ಬ್ಲಾಕ್ AC ಸ್ಯೂಟ್ 3 ಅಂತ. ಈ ರೀತಿ ನಮಗೆ 4 ಕ್ಯಾಟಗರಿಯ ರೂಮ್ಸ್ ಇರುತ್ತೆ. ಒಂದು non-AC ಕ್ಯಾಟಗರಿಯಲ್ಲಿದೆ, ಇನ್ನು 3 ಬಂದುಬಿಟ್ಟು ನಮಗೆ AC ಕ್ಯಾಟಗರಿಯಲ್ಲಿ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಈ ಕರ್ನಾಟಕ ಭವನ್ ರೂಮ್ಸ್ ನೀವು ಬುಕ್ ಮಾಡ್ಕೊಬೇಕು ಅಂದರೆ ನಿಮ್ಮ ಒಂದು ರೆಸಿಡೆನ್ಷಿಯಲ್ ಅಡ್ರೆಸ್ ಬಂದುಬಿಟ್ಟು ಕರ್ನಾಟಕದ್ದೇ ಆಗಿರಬೇಕು. ನೀವು ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕು. ಅದರಲ್ಲಿ ನಿಮ್ಮ ಕರ್ನಾಟಕ ಅಡ್ರೆಸ್ ಇದ್ದರೆ ಮಾತ್ರ ನೀವು ಈ ರೂಮ್ಸ್ನ ಬುಕ್ ಮಾಡ್ಕೊಳ್ಳಿ. ನಾನ್ ರೆಸಿಡೆನ್ಸ್ ಆಫ್ ಕರ್ನಾಟಕದವ್ರಿಗೆ ಈ ರೂಮ್ಸ್ನ ಬುಕ್ ಮಾಡ್ಕೊಳ್ಳುವ ಅವಕಾಶ ಇಲ್ಲ. ನೀವು ಬುಕ್ ಮಾಡಿಕೊಂಡ್ರೂ ಕೂಡ ಅದು ವೇಸ್ಟ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ತಾರೆ. ಸೊ ಯಾರು ಕರ್ನಾಟಕದ ಅಡ್ರೆಸ್ ಇದೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಅವ್ರು ಮಾತ್ರ ಈ ಒಂದು ಕರ್ನಾಟಕ ಭವನದ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನಾವು ಮೊದಲಿಗೆ ನೋಡೋದಾದರೆ ನಮಗೆ ಐಹೊಳೆ ಬ್ಲಾಕ್ non-AC ರೂಮ್ಸ್ನ ನೋಡೋದಾದರೆ ಇದು ಕಮ್ಮಿ ಬಜೆಟಲ್ಲಿ ಇರುವ ರೂಮ್ಸ್ ಆಗಿರುತ್ತೆ. ಈ ರೂಮ್ ಕಾಸ್ಟ್ ಬಂದುಬಿಟ್ಟು ನಮಗೆ 1350 ರೂಪಾಯಿ ಆಗಿರುತ್ತೆ. ಇದಕ್ಕೆ GST ಆ್ಯಡ್ ಮಾಡಿದ್ರೆ 1450 ರೂಪಾಯಿ ಅರೌಂಡ್ ಆಗುತ್ತೆ. ಈ ಒಂದು ಐಹೊಳೆ ಬ್ಲಾಕ್ ರೂಮ್ಸ್ ಬಂದುಬಿಟ್ಟು ನಮಗೆ non-AC ರೂಮ್ಸ್ ಇರುತ್ತೆ. ಇದರಲ್ಲಿ AC ಇರೋದಿಲ್ಲ, ಬಟ್ ರೂಮ್ ಮಾತ್ರ ತುಂಬಾ ಕ್ಲೀನಾಗಿರುತ್ತೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ವಾಶ್ರೂಮ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ರೂಮ್ ಕೂಡ ನಮಗೆ ತುಂಬಾ ದೊಡ್ಡದಾಗಿರುತ್ತೆ. ಆದರೆ ನೀವು ಇಬ್ಬರನ್ನ ಮಾತ್ರ ಅಲೋ ಮಾಡ್ತಾರೆ ಒಂದು ರೂಮಲ್ಲಿ. ನಿಮಗೆ ಎಕ್ಸ್ಟ್ರಾ ಪರ್ಸನ್ ಬೇಕಂದರೆ ನೀವು ಅಲ್ಲೇ ರಿಸೆಪ್ಷನ್ ಹತ್ರ ಕೇಳ್ಕೋಬೇಕಾಗತ್ತೆ, ಇಲ್ಲಾಂದರೆ ಎಕ್ಸ್ಟ್ರಾ ಪರ್ಸನ್ಗೆ ನೀವು ಇನ್ನೊಂದು ರೂಮ್ನ ಬುಕ್ ಮಾಡ್ಕೋಬೇಕಾಗಿರತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿದ್ರೆ ನೀವು ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದು, ಅವ್ರಿಗೆ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಇನ್ನು ನಮಗೆ 2ನೇ ಕ್ಯಾಟಗರಿಯ ರೂಮ್ ಬಂದುಬಿಟ್ಟು ಹಂಪಿ ಬ್ಲಾಕಲ್ಲಿ AC ಸ್ಯೂಟ್ ಟೈಪ್ 1 ಅಂತ. ಇದರ ಕಾಸ್ಟ್ ಬಂದುಬಿಟ್ಟು ನಮಗೆ 2500 ರೂಪಾಯಿ ಆಗುತ್ತೆ. ಇದಕ್ಕೂ ಕೂಡ ನಮಗೆ GST ಅಮೌಂಟ್ ಆ್ಯಡ್ ಆಗುತ್ತೆ. ಇದರಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ, ನಮಗೆ ಕೇವಲ ರೂಮ್ ಸ್ವಲ್ಪ ಲಕ್ಸುರಿ ಆಗಿರುತ್ತೆ ಮತ್ತು AC ಅವೈಲೇಬಲ್ ಇರುತ್ತೆ. ಅದೇ ರೀತಿ AC ಸ್ಯೂಟ್ ಟೈಪ್ 2 ಮತ್ತು ಸ್ಯೂಟ್ ಟೈಪ್ 3 ರೂಮ್ ಕೂಡ ಅದೇ ರೀತಿ ಇರುತ್ತೆ. ಬಟ್ ಇದ್ರ ಕಾಸ್ಟ್ ಬಂದುಬಿಟ್ಟು ನಮಗೆ AC ಸ್ಯೂಟ್ ಟೈಪ್ 2 ಮತ್ತು AC ಸ್ಯೂಟ್ ಟೈಪ್ 3 ಈ ರೂಮ್ ಕಾಸ್ಟ್ ಬಂದುಬಿಟ್ಟು ಹಂಪಿ ಬ್ಲಾಕಲ್ಲಿ ನಮಗೆ 3500 ರೂಪಾಯಿ ಪ್ಲಸ್ GST ಆಗಿರುತ್ತೆ. ನೀವು ಈ 4 ಕ್ಯಾಟಗರಿಯಲ್ಲಿ ಯಾವುದೇ ರೂಮಲ್ಲಿ ಬುಕ್ ಮಾಡಿಕೊಂಡ್ರೂ ಕೂಡ ನಂಬರ್ ಆಫ್ ಪರ್ಸನ್ಸ್ ಅಲೋಡ್ ಇನ್ 1 ರೂಮ್ ಕೇವಲ 2 ಅಂತ ಹಾಕಿದ್ದಾರೆ. ನಿಮಗೇನಾದರೂ ಎಕ್ಸ್ಟ್ರಾ ಪರ್ಸನ್ ಅಥವಾ ಎಕ್ಸ್ಟ್ರಾ ಬೆಡ್ ಬೇಕು ಅಂದರೆ ನೀವು ಅಲ್ಲೇ ರಿಸೆಪ್ಷನಲ್ಲಿ ವಿಚಾರಿಸ್ಕೋಬೇಕಾಗಿರುತ್ತೆ. ಮತ್ತು ಈ ರೂಮ್ಸ್ಗೆ ನೀವು ಕಾಷನ್ ಡೆಪಾಸಿಟ್ ಕೂಡ ಪೇ ಮಾಡಬೇಕಾಗಿರುತ್ತೆ. ನೀವು ರೂಮ್ನ ತೊಗೊಳ್ತಿರಲ್ಲ, ಆಗ ನೀವು ಕಾಷನ್ ಡೆಪಾಸಿಟ್ನ ಪೇ ಮಾಡಬೇಕು. ಈಗ ನಾವು 1400 ರೂಪಾಯಿ ರೂಮ್ನ ಬುಕ್ ಮಾಡ್ಕೊಂಡಿದ್ರೆ ನಾವು ಅಷ್ಟೇ ಅಮೌಂಟ್ನ ಕಾಷನ್ ಡೆಪಾಸಿಟ್ ಆಗಿ ಕ್ಯಾಶಲ್ಲಿ ಪೇ ಮಾಡಬೇಕು. ಅದನ್ನು ನಾವು ರಿಟರ್ನ್ ಆಗುವಾಗ ವಾಪಸ್ ಕೊಡ್ತಾರೆ. ಒಂದು ಅಡ್ವಾಂಟೇಜ್ ಏನಂದರೆ ನೀವು ಕರ್ನಾಟಕ ಭವನ್ ರೂಮ್ಸ್ನ ಬುಕ್ ಮಾಡಿಕೊಂಡ್ರೆ ಇದು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ನಿಮಗೆ ದೇವಸ್ಥಾನದ ಹತ್ರ ಮ್ಯೂಸಿಯಂ ಗೊತ್ತಿರುತ್ತೆ ಅಲ್ಲ, ಆ ಮ್ಯೂಸಿಯಂ ಆಪೋಸಿಟ್ಟೇ ನಮಗೆ ಕರ್ನಾಟಕ ಭವನ್ದು ಎಲ್ಲ ಬ್ಲಾಕ್ಸ್ ಕೂಡ ಇದೆ. ಹಂಪಿ ಬ್ಲಾಕ್ ಆಗಿರ್ಬೋದು, ಐಹೊಳೆ ಬ್ಲಾಕ್ ಆಗಿರ್ಬೋದು, ಎಲ್ಲನೂ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲ ನಿಮಗೆ ದೇವಸ್ಥಾನದಿಂದ ಕೇವಲ 500 ಮೀಟರ್ ದೂರದಲ್ಲೇ ನಿಮಗೆ ಕರ್ನಾಟಕ ಭವನ್ ರೂಮ್ಸ್ ಇರುತ್ತೆ.
ಅದೇ ನೀವೇನಾದರೂ ಟಿ ಟಿ ಡಿ ರೂಮ್ಸ್ನ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಕೆಲವೊಮ್ಮೆ ಆ ರೂಮ್ಸ್ ನಮಗೆ ದೇವಸ್ಥಾನದಿಂದ ತುಂಬಾ ದೂರದ ಡಿಸ್ಟೆನ್ಸಲ್ಲಿರುತ್ತೆ. ಆದರೆ ಈ ಒಂದು ಕರ್ನಾಟಕ ಭವನದ ರೂಮ್ಸ್ ನಮಗೆ ದೇವಸ್ಥಾನಕ್ಕೆ ತುಂಬ ಸಮೀಪವಾಗಿರುತ್ತೆ. ಇನ್ನು ಟಿ ಟಿ ಡಿಯ ಆನ್ಲೈನ್ ರೂಮ್ಸ್ ನಮ್ಗೆ ಈಗಾಗಲೇ ಆಗಸ್ಟ್ ತಿಂಗಳವರೆಗೂ ಕೂಡ ತಿರುಮಲದಲ್ಲಾಗಿರ್ಬೋದು, ತಿರುಪತಿಯಲ್ಲಿ ಆಗಿರ್ಬೋದು, ಎರಡೂ ಕಡೆ ಕೂಡ ಆನ್ಲೈನಲ್ಲಿ ರಿಲೀಸ್ ಮಾಡಿ ಎಲ್ಲ ರೂಮ್ಸ್ ಕೂಡ ಕಂಪ್ಲೀಟಾಗಿ ಬುಕ್ ಆಗಿಬಿಟ್ಟಿದೆ. ನಿಮ್ಗೇನಾದರೂ ಈಸಿಯಾಗಿ ಅಕಾಮಡೇಷನ್ ಬೇಕು ಅಂದರೆ, ಮತ್ತು ನೀವೇನಾದರೂ ಮಕ್ಕಳನ್ನ ಅಥವಾ ವಯಸ್ಸಾಗಿರೋರನ್ನ ಜೊತೆ ಕರ್ಕೊಂಡು ಹೋಗ್ತಿದ್ರೆ ನೀವು ಈ ರೂಮ್ಸ್ನ ಆರಾಮಾಗಿ ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಈ ರೂಮ್ಸ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋವಾಗ ನಿಮ್ಮ ಆಧಾರ್ ಕಾರ್ಡ್ನ ಕೂಡ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ಯಾವ ರೀತಿಯಾಗಿ ನೀವು ಈ ಕರ್ನಾಟಕ ಭವನ್ ರೂಮ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಕರ್ನಾಟಕ ಟೆಂಪಲ್ಸ್ ಅಕಾಮಡೇಷನ್.com ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಕರ್ನಾಟಕ ಒಂದು ತುಂಬಾ ನಿಮಗೆ ಲಿಂಕ್ ಸಿಗುತ್ತೆ, ಬಟ್ ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, ಕರ್ನಾಟಕ ಟೆಂಪಲ್ಸ್ ಅಕಾಮಡೇಷನ್.com ಅಂತ. ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾವು ಈ ವೆಬ್ಸೈಟ್ಗೆ ಬಂದಿದ್ದ ತಕ್ಷಣವೇ ನಮಗೊಂದು ಪಾಪಪ್ ಬರುತ್ತೆ ನೋಡಿ. ಪ್ಲೀಸ್ ನೋಟ್ ದಟ್ ದ ಬುಕಿಂಗ್ಸ್ ಮೇಡ್ ಬೈ ಇಂಡಿವಿಜುವಲ್ಸ್ ಹೂ ಆರ್ ನಾಟ್ ರೆಸಿಡೆಂಟ್ಸ್ ಆಫ್ ಕರ್ನಾಟಕ ಶಲ್ ಸ್ಟ್ಯಾಂಡ್ ಕ್ಯಾನ್ಸಲ್ಡ್ ಆ್ಯಂಡ್ ನೋ ರಿಫಂಡ್ ಶಲ್ ಬಿ ಪ್ರೊಸೆಸ್ಡ್ ಅಂತ. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಪ್ರೂಫ್ ಆಫ್ ರೆಸಿಡೆನ್ಸ್ ಔಟ್ ಆಫ್ ಕರ್ನಾಟಕ ಸ್ಟೇಟ್ ಇದ್ದರೆ ನೀವು ಬುಕ್ ಮಾಡ್ಕೋಬೇಡಿ, ಯಾಕೆಂದರೆ ಆಟೋಮೆಟಿಕ್ಕಾಗಿ ರೂಮ್ಸ್ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಯಾವುದೇ ರೀತಿಯ ರೀಫಂಡ್ ಕೂಡ ಬರೋದಿಲ್ಲ. ನಿಮ್ಮ ಆಧಾರ್ ಕಾರ್ಡಲ್ಲಿ ಕರ್ನಾಟಕದ ಅಡ್ರೆಸ್ ಇದ್ದರೆ ಮಾತ್ರ ನೀವು ಈ ರೂಮ್ಸ್ನ ಆನ್ಲೈನಲ್ಲಿ ತಿರುಮಲದಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ಓಕೆ ಅಂತ ಕೊಟ್ಬಿಟ್ಟು ನಾವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಕರ್ನಾಟಕ ಪ್ರವಾಸಿ ಸೌಧ ತಿರುಮಲ ತಿರುಪತಿ ಅಂತ. ಇಲ್ಲಿ ರೂಮ್ ಟೈಪ್ನ ಕ್ಲಿಕ್ ಮಾಡೋಣಂತೆ. ರೂಮ್ ಟೈಪ್ನ ಕ್ಲಿಕ್ ಮಾಡಿದ ತಕ್ಷಣ ಅದು ಸೈನ್ ಇನ್ ಕೇಳುತ್ತೆ. ನೀವು ಬೇಕಿದ್ರೆ ವೆಬ್ಸೈಟ್ಗೆ ಫಸ್ಟ್ ಟೈಮ್ ಲಾಗಿನ್ ಆಗ್ತಿದ್ರೆ ಸೈನ್ ಅಪ್ ಅಂತ ಕೊಟ್ಟು ಲಾಗಿನ್ ಆಗ್ಬೋದು. ಇಲ್ಲ ಆಲ್ರೆಡಿ ನಿಮ್ಮದು ಗೂಗಲ್ದು ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಇದ್ದರೆ ಲಾಗಿನ್ ವಿತ್ ಗೂಗಲ್ ಅಂತ ಕೊಟ್ಬಿಟ್ಟು ನಿಮ್ಮ ಒಂದು ಇಮೇಲ್ ಅಕೌಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ನಮ್ಮ ಒಂದು ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ರೂಮ್ ಟೈಪನ್ನು ನೋಡೋದಾದರೆ ನಮಗೆ 4 ಥರದ ರೂಮ್ ಟೈಪ್ ಇದೆ. ಐಹೊಳೆ ಬ್ಲಾಕ್ ನಾನ್ ಎ ಸಿ ರೂಮ್, ಹಂಪಿ ಬ್ಲಾಕ್, ಎ ಸಿ ಸ್ಯೂಟ್ ಟೈಪ್ 1, ಸ್ಯೂಟ್ ಟೈಪ್ 2 ಮತ್ತು ಸ್ಯೂಟ್ ಟೈಪ್ 3 ಅಂತ. ಸೊ ಫಸ್ಟಿಗೆ ಐಹೊಳೆ ಬ್ಲಾಕ್ನ ಸೆಲೆಕ್ಟ್ ಮಾಡೋಣಂತೆ. ಮತ್ತು ಇಲ್ಲಿ ಚೆಕ್ ಇನ್ ಮತ್ತು ಚೆಕ್ಔಟ್ ಡೇಟ್ ಅವೈಲೇಬಲ್ ಇದೆ ನಮಗೆ. ಚೆಕ್ ಇನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ ಜೂನ್ ತಿಂಗಳಲ್ಲಿ ಕೂಡ ನಮಗೆ ಸಾಕಷ್ಟು ಡೇಸ್ಗೆ ರೂಮ್ಸ್ ಅವೈಲೇಬಲ್ ಇದೆ. ಸಾಕಷ್ಟು ರೂಮ್ಸ್ ಕೂಡ ಅವೈಲೇಬಲ್ ಇದೆ. 73, 72, 60 ರೂಮ್ಸ್ ತನಕನೂ ಅವೈಲೇಬಲ್ ಇದೆ. ಸೊ ಈ ರೀತಿಯಾಗಿ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೊಬೋದು. ಅದೇ ನಾವು ನೋಡೋದಾದರೆ ಜುಲೈ ತಿಂಗಳಲ್ಲೂ ಕೂಡ ಎಲ್ಲ ಡೇಟ್ಸ್ಗೂ ಕೂಡ ರೂಮ್ಸ್ ಇನ್ನೂ ಕೂಡ ಅವೈಲೇಬಲ್ ಇದೆ. ಆಗಸ್ಟ್ ತಿಂಗಳಿಗೂ ಅವೈಲೇಬಲ್ ಇದೆ. ಮತ್ತು ಸೆಪ್ಟೆಂಬರಲ್ಲಿ ಕೂಡ ಸೆಪ್ಟೆಂಬರ್ 8ನೇ ತಾರೀಕುವರೆಗೂ ರಿಲೀಸ್ ಮಾಡಿದ್ದಾರೆ. ಅಂದರೆ 3 ಮಂತ್ಸ್ ಮುಂಚೆ ರಿಲೀಸ್ ಮಾಡ್ತಾ ಹೋಗ್ತಾರೆ. ಈಗ ಜೂನ್ 9th ಆಗಿದ ತಕ್ಷಣ ಸೆಪ್ಟೆಂಬರ್ 9th ಕೂಡ ರಿಲೀಸ್ ಮಾಡ್ತಾರೆ. ಈ ರೀತಿ ನಮಗೆ 3 ಮಂತ್ಸ್ ಮುಂಚೆದು ರೂಮ್ಸ್ನ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಈಗ ನಾವು ನೋಡೋದಾದ್ರೆ ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳು ಎಲ್ಲ ಡೇಟ್ಸಲ್ಲೂ ಕೂಡ ಆಲ್ಮೋಸ್ಟ್ ರೂಮ್ಸ್ ಅವೈಲೇಬಲ್ ಇದೆ. ಸೊ ನೀವೇನಾದರೂ ಆಲ್ರೆಡಿ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಅಥವಾ ನೀವು ತಿರುಪತಿಗೆ ಹೋಗೋ ಪ್ಲಾನ್ಸ್ ಇದ್ರೆ ನೀವು ಆರಾಮಾಗಿ ಇಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದು. ಈ ರೀತಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಆನ್ಲೈನಲ್ಲಿ 2 ಡೇಸ್ಗೆ ರೂಮ್ಸ್ನ ಬುಕ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಈಗ 15th ಜುಲೈ ಅಂತ ಸೆಲೆಕ್ಟ್ ಮಾಡಿದ್ದೀನಲ್ಲ, ನಾನು 16th ಅಥವಾ 17 ಜುಲೈ ತನಕ ರೂಮ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. 16th ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಚೆಕ್ ಇನ್ ಟೈಮ್ ಬಂದುಬಿಟ್ಟು 9 AM, ನಂಬರ್ ಆಫ್ ಪೀಪಲ್ 2 ಅಂತ ಕೊಡ್ತೀನಿ. ನಂಬರ್ ಆಫ್ ಚಿಲ್ಡ್ರನ್ ಬೇಕಿದ್ರೆ ಕೊಡ್ಬೋದು. ರೆಸಿಡೆಂಟ್ ಆಫ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೋಡಿ ಇಲ್ಲಿ ಹಾಕಿದ್ದಾರೆ, ಆ ರಿಜಿಸ್ಟರ್ಡ್ ಯೂಸರ್ ಕ್ಯಾನ್ ಬುಕ್ ಓನ್ಲಿ 1 ರೂಮ್ ಫಾರ್ ಅ ಮ್ಯಾಕ್ಸಿಮಮ್ 2 ಡೇಸ್. ಅಂದರೆ ನೀವು 2 ದಿನಕ್ಕೆ ಒಂದು ಲಾಗಿನ್ ಐ ಡಿಯಿಂದ, ಅಂದರೆ ಒಂದು ಇಮೇಲ್ ಅಡ್ರೆಸ್ಸಿಂದ ಲಾಗಿನ್ ಆಗಿದ್ರೆ ಕೇವಲ 1 ರೂಮ್ನ ಮಾತ್ರ ಬುಕ್ ಮಾಡ್ಕೋಬೋದು. ನಿಮ್ಗೇನಾದರೂ 2 ಅಥವಾ 3 ರೂಮ್ಸ್ ಬೇಕು ಅಂದರೆ ಬೇರೆ ಇಮೇಲ್ ಐ ಡಿಸ್ನ ಯೂಸ್ ಮಾಡಿಕೊಂಡು ನೀವು ರೂಮ್ಸ್ನ ಬುಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಬಿಲೋ 12 ಇಯರ್ಸ್ ಅವ್ರಿಗೆ ಫ್ರೀಯಾಗಿ ಅಲೋ ಮಾಡ್ತಾರೆ. 1 ರೂಮಲ್ಲಿ 2 ಅಡಲ್ಟ್ಸ್ ಮತ್ತು 1 ಚೈಲ್ಡ್ನ ಅಲೋ ಮಾಡ್ತಾರೆ. ಈ ರೂಮ್ಸ್ಗೆ ನಿಮ್ಗೆ ಯಾವುದೇ ರೀತಿಯ ಕ್ಯಾನ್ಸಲೇಷನ್ ಇರೋದಿಲ್ಲ. ನೋ ರಿಫಂಡ್ ಆ್ಯಂಡ್ ನೋ ಕ್ಯಾನ್ಸಲೇಷನ್. ನೀವು ಒಂದ್ಸರಿ ಬುಕ್ ಮಾಡ್ಕೊಂಡು ಅಮೌಂಟ್ ಪೇ ಮಾಡಿದ್ರೆ ಮುಗೀತು, ನೀವು ಆ ರೂಮ್ನ ಯೂಸ್ ಮಾಡ್ಕೋಬೇಕು. ಇನ್ ಕೇಸ್ ಯೂಸ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಇದೆಲ್ಲ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ. ಅದಾದಮೇಲೆ ಇದಿಷ್ಟು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ರೂಮ್ ಟೈಪು, ಚೆಕ್ ಇನ್ ಚೆಕ್ಔಟ್ ಟೈಮ್ ಎಲ್ಲ ಆದಮೇಲೆ ಸರ್ಚ್ ಅಂತ ಕೊಡ್ತೀನಿ. ಸರ್ಚ್ ಅಂತ ಕೊಟ್ಟಿದ ತಕ್ಷಣ ನಮಗೆ ಇಲ್ಲಿ ರೂಮ್ ಯಾವ ರೀತಿ ಇರುತ್ತೆ ಮತ್ತು ಪ್ರೈಸ್ ಬ್ರೇಕಪ್ ಬರುತ್ತೆ ನೋಡಿ. ಒಂದು ಪರ್ ನೈಟ್ಗೆ ನಮಗೆ 1350 ರೂಪೀಸ್ ಆಗುತ್ತೆ. GST 68 ರೂಪೀಸು, ಟೋಟಲ್ ನಮಗೆ 1418 ರೂಪೀಸ್ ಆಗಿರುತ್ತೆ. ಚೆಕ್ ಇನ್ ಮತ್ತು ಚೆಕ್ಔಟ್ ಕೂಡ ಹಾಕಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಚೆಕ್ ಇನ್ ಆದರೆ ನೆಕ್ಸ್ಟ್ ಡೇ 9 ಗಂಟೆಗೆ ನಾವು ಚೆಕ್ಔಟ್ ಆಗ್ಬೋದಾಗಿರುತ್ತೆ. ಇಲ್ಲಿ ನೀವು ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಯಾರು ಗೆಸ್ಟಲ್ಲಿ ಉಳ್ಕೊತಾರಲ್ಲ ಅವ್ರ ಹೆಸರು, ಇಮೇಲು, ಮೊಬೈಲ್ ನಂಬರ್, ಏಜ್, ಜೆಂಡರ್ ಮತ್ತು ನೀವು ಆಧಾರ್ ಕಾರ್ಡ್ನ ಕೂಡ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು ಇಬ್ರದೂ.
ಮತ್ತು ರೆಸಿಡೆನ್ಸ್ ಪ್ರೂಫ್ಗೂ ಕೂಡ ಸೇಮ್ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ಐ ಅಗ್ರಿ ಅಂತ ಕೊಟ್ಬಿಟ್ಟು ಪೇಮೆಂಟ್ ಚೆಕ್ಔಟ್ ಮಾಡಿ ನೀವು ಪೇಮೆಂಟ್ ಮಾಡ್ಬೋದಾಗಿರುತ್ತೆ. ಈ ರೀತಿಯಾಗಿ ನೀವು ಐಹೊಳೆ ಬ್ಲಾಕ್ ರೂಮ್ನ ಬುಕ್ ಮಾಡ್ಕೋಬೋದು. ಅದೇ ನಾವು ನೆಕ್ಸ್ಟ್ ಹಂಪಿ ಬ್ಲಾಕ್ ನೋಡೋದಾದರೆ ಚೆಕ್ ಇನ್ ಚೆಕ್ಔಟ್ ಟೈಮು ರೂಮ್ ಟೈಪ್ ಮಾತ್ರ ಚೇಂಜ್ ಆಗುತ್ತೆ. ಮತ್ತು ಸರ್ಚ್ ಅಂತ ಕೊಟ್ಟರೆ ನಮಗಿಲ್ಲಿ ಹಂಪಿ ಬ್ಲಾಕ್ ಯಾವ ರೀತಿ ಇರುತ್ತೆ ಅಂತ ರೂಮ್ದೊಂದು ಫೋಟೋ ಹಾಕಿದ್ದಾರೆ. ಕಾಸ್ಟ್ ನೋಡಿ 2500 ರುಪೀಸ್, 2500 ಪ್ಲಸ್ GST ₹125 ಆಗಿರುತ್ತೆ. ಟೋಟಲ್ ನಮಗೆ 2625 ರೂಪಾಯಿ. ಇದಕ್ಕೂ ಕೂಡ ಸೇಮ್ ನಾವು ಡೀಟೇಲ್ಸ್ ಎಂಟರ್ ಮಾಡಬೇಕು, ಇಮೇಲು, ಮೊಬೈಲು, ಜೆಂಡರು ಮತ್ತು ID ಕಾರ್ಡ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಆಧಾರ್ ಕಾರ್ಡ್ನ. ಇನ್ನು AC ಸ್ಯೂಟ್ ಟೈಪ್ 2 ನೋಡೋದಾದರೆ ಸರ್ಚ್ ಅಂತ ಕೊಡ್ತೀನಿ. ಈ ರೂಮ್ಸ್ ಕೂಡ ನೋಡಿ, ಈ ರೂಮ್ಸ್ ಕೂಡ ನಮಗೆ ಜೂನ್, ಜುಲೈ ಮತ್ತು ಆಗಸ್ಟ್, ಸೆಪ್ಟೆಂಬರ್ವರೆಗೂ ಕೂಡ ರೂಮ್ಸ್ ಅವೈಲಬಲ್ ಇದೆ ಆನ್ಲೈನಲ್ಲಿ. ಜೂನಿಗೆ ಅವೈಲಬಲ್ ಇದೆ, ಜುಲೈಗೂ ಅವೈಲಬಲ್ ಇದೆ ರೂಮ್ಸ್. ಬಟ್ ನಂಬರ್ ಆಫ್ ರೂಮ್ಸ್ ಸ್ವಲ್ಪ ಕಮ್ಮಿ ಇದೆ ಇದರಲ್ಲಿ, 10 ರೂಮ್ಸ್, 15 ರೂಮ್ಸ್ ಆ ರೀತಿ ಇದೆ. ಆಗಸ್ಟಲ್ಲಿ ನೋಡೋದಾದರೆ ಅದರಲ್ಲೂ ಕೂಡ ಅವೈಲಬಲ್ ಇದೆ, ಸೆಪ್ಟೆಂಬರಲ್ಲೂ ಕೂಡ ನಮಗೆ ರೂಮ್ಸ್ ಅವೈಲಬಲ್ ಇದೆ. ಸೊ ಹಿಂಗೆ ನಾವು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಚೆಕ್ ಇನ್ ಚೆಕ್ಔಟ್ನ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ. ಈ AC ಸ್ಯೂಟ್ ಟೈಪ್ 2 ಬಂದುಬಿಟ್ಟು ನಮಗೆ 3500 ರೂಪಾಯಿ ಆಗಿರುತ್ತೆ. ಸ್ಯೂಟ್ ಟೈಪ್ 3 ರೂಮ್ ಕೂಡ ನಮಗೆ 3500 ರೂಪಾಯಿ ಆಗಿರುತ್ತೆ. ನೀವು ಡೀಟೇಲ್ಸ್ನ ಎಂಟರ್ ಮಾಡಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ಈ ಒಂದು ಚೆಕ್ ಬಾಕ್ಸ್ನ ಚೆಕ್ ಮಾಡಿಬಿಟ್ಟು ಪೇಮೆಂಟ್ ಚೆಕ್ಔಟ್ ಅಂತ ಕೊಟ್ಟು ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಕರ್ನಾಟಕ ಭವನ್ ರೂಮ್ಸ್ ಆನ್ಲೈನಲ್ಲಿ ಬುಕ್ ಆಗುತ್ತೆ. ಆಗಲೇ ಹೇಳ್ದಂಗೆ ಇದರಲ್ಲಿ ಯಾವುದೇ ರೀತಿಯ ಕ್ಯಾನ್ಸಲೇಷನ್ ಆಗಿರ್ಬೋದು, ರೀಫಂಡ್ ಆಗಿರ್ಬೋದು ಏನೂ ಕೂಡ ಅವೈಲಬಲ್ ಇರಲ್ಲ. ನೀವು ಒಂದು ಸರಿ ಬುಕ್ ಮಾಡ್ಕೊಂಡ್ಮೇಲೆ ಆ ರೂಮ್ಸ್ ಕನ್ಫರ್ಮ್ ಆಗುತ್ತೆ ಅಷ್ಟೇ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.